ಬಹಿಷ್ಕಾರ ಮಾರಾಮಾರಿ ಹಲ್ಲೆ 105 ವರ್ಷದ ಅಜ್ಜಿಗೆ 10,000 ರೂಪಾಯಿ ದಂಡ. ಬಹಿಷ್ಕಾರ ಹಿನ್ನೆಲೆ ಮಾರಾಮಾರಿ ಹಲ್ಲೆ ನಡೆದಿದ್ದು ನಂಜನಗೂಡು ತಾಲೂಕಿನ ಬಂಕಹಳ್ಳಿ ಗ್ರಾಮದಲ್ಲಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ರತ್ನಮ್ಮ ಹಾಗೂ ಕಿರಣ್ ಕುಮಾರ್ ಎಂಬುವರು ಹಲ್ಲೆಗೆ ಒಳಗಾಗಿದ್ದು ನಂಜನಗೂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ದೇವರ ಕಾರ್ಯಕ್ಕೆ ಸೇರಿಸಲ್ಲ, ನಮ್ಮ ದಾಯಾದಿಯೊಬ್ಬರು ಮರಣವಾದಾಗ ನೋಡಲು ಬಿಡಲಿಲ್ಲ, ಮಾತೆತ್ತಿದರೆ ತಪ್ಪು, ಹಣ ಕಟ್ಟಿಸಿಕೊಳ್ಳುವ ಗ್ರಾಮದ ಮುಖಂಡರು ದಂಡ ಕಟ್ಟೋಲ್ಲ ಎಂದಿದ್ದಕ್ಕೆ ಅಣ್ಣನ 2 ಕುಟುಂಬಗಳನ್ನ ಬಹಿಷ್ಕಾರ ಹಾಕಿದ್ರು. ಬಹಿಷ್ಕಾರ ಹಾಕಿ 2 ವರ್ಷ ಕಳೆದು ಯಾರಿಗೂ ಹೇಳಿಕೊಳ್ಳಲಾಗದೆ ಜಿಗುಪ್ಸೆಯಿಂದ ಜೀವನ ನಡೆಸ್ತಾ ಇದ್ದಾರೆ. ಅಣ್ಣನ ರಕ್ಷಣೆಗೆ ಬಂದ ರತ್ನಮ್ಮಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಕ್ರಮ ಜರುಗಿಸಿ ನ್ಯಾಯ ಕೊಡಿಸಬೇಕಂತ ಹೇಳಿದ್ರು. ನೊಂದ ಮಹಿಳೆ ರತ್ನಮ್ಮ ಹೇಳಿದ್ದಾರೆ. ಪ್ರಕರಣ ಹುಲಹಳ್ಳಿ ಪೊಲೀಸ್ ಒಂದು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದೆಲ್ಲ ಕುಟುಂಬಸ್ಥರ ದಾಯಾದಿಗಳು ಯಾರು ಮರಣ ಹೊಂದಿ ನಮ್ಮ ಬಹಿಷ್ಕಾರ ಹಾಕಿದವ್ರ ಕುಟುಂಬದವರು ಒಬ್ರು ತೀರೋಗ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಬರಬೇಡಿ, ನೀವು ಕೈ ಮುಗಿತೀವಿ, ನೀವು ದಯವಿಟ್ಟು ಒಂಟಾಗಿ ಬರಬೇಡಿ ಅಂತ ಎಲ್ಲ ಕುಟುಂಬ ಎಲ್ಲ ಕುಲನೂ ಸೇರಿದ್ವತ್ತಲ್ಲಿ ಅವ್ರನ್ನ ಕಳಿಸ್ಬಿಡ್ತಾರಿಂದ ಇಷ್ಟು ನಮ್ಮ ಅಣ್ಣ ಕುಡಿದು ಹುಚ್ಚರಾಯ್ತು. ಅವ್ರನ್ನ ನೋಡ್ಲಿಕ್ಕೆ ಬಿಡ್ಲಿಲ್ವಾ? ನೋಡಕ್ ಬಿಡ್ಲಿಲ್ಲ, ವಾಪಸ್ ಬಂದ್ಬಿಟ್ರು. ಅಲ್ಲೂ ಬೋದ್ ಕಳಿಸ್ಬಿಟ್ರು. ಶವ ಸಂಸ್ಕಾರ ಮಾಡ್ಲಿಕ್ಕೂ ಬಿಡ್ಲಿಲ್ಲ, ಅದಕ್ಕೂ ಬಿಡ್ಲಿಲ್ಲ. ನೀವು ಬರಗಲೇ ಬೇಡ ಅಂತ ಓಡಿಸ್ಬಿಟ್ರು. ತಿರ್ಗಾ ಅಲ್ಲಿ ಹಾಲು ತುಪ್ಪ ದಿನ ಹೋದ್ರು. ಎಲ್ಲರೂ ಹೋಗಿ ಸಮಾಧಿಗ ಕೈ ಮುಗಿಯೋ ಹೊತ್ತಲ್ಲಿ ಓಡಿಸ್ಬಿಟ್ರು. ಸಾವೇನು ಮಾಡ್ತು, ನಾವು ಬಂದು ನೋಡ್ತೀವಿ ಅಂತ ನಮ್ಮ ಅಣ್ಣನ ಮಗನೂ ಅವನು ಹೋಗಿರೋದನ್ನ ಕಳಿಸ್ಬಿಟ್ರು ವಾಪಸ್. ಒಂದು ಕುಟುಂಬ ಅಲ್ಲ, 2 ಕುಟುಂಬ ಬಿಟ್ಟಿರೋದು. ಎರಡು ಕುಟುಂಬ ಬಿಟ್ಟಿರೋದು. ಇನ್ನೊಂದು ದೊಡ್ಡಣ್ಣ. ನಿಮ್ಮ ಹೆಸರು? ರತ್ನಮ್ಮ.